ಪಕ್ಷದಲ್ಲಿನ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನ ಸಚಿವ ಬೋಸರಾಜು ನಿರಾಕರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ಹೇಳಿದಂತೆ ನಡ್ಕೊಳ್ತೇವೆ ಎಂದಿದ್ದಾರೆ. ಸಿಎಂ ಹೇಳಿದ ಮೇಲೆ ಆ ವಿಷಯ ಮುಗೀತು ಅಂತ ಡಿಕೆಶಿ ಹೇಳ್ತಾರೆ. ಸಿಎಲ್ಪಿ ಕೆಪಿಸಿಸಿ ಅಧ್ಯಕ್ಷರು ಹೈಕಮಾಂಡ್ ನಿರ್ಧಾರವೇ ಅಂತಿಮ. ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಂಡಿದೆ. ಕಾಂಗ್ರೆಸ್ನಲ್ಲಿ 140 ಶಾಸಕರಿದ್ದಾರೆ. 5ರಿಂದ 6 ಬಾರಿ ಶಾಸಕರಾಗಿದ್ದವರು ಕಾಂಗ್ರೆಸ್ನಲ್ಲಿ ಇದ್ದಾರೆ. ಪಕ್ಷದಲ್ಲಿ ಮತ್ತು ಆಡಳಿತದಲ್ಲಿ ಹೈಕಮಾಂಡ್ಗೆ ಯಾವುದೇ ಗೊಂದಲವಿಲ್ಲ ಎಂದರು. ನಿರ್ಧಾರ ಇದು ಮೊದಲಿನಿಂದ ಬಂದಿರತಕ್ಕಂಥ ಒಂದು ಸಂಪ್ರದಾಯ. 140 ವರ್ಷದ ಇತಿಹಾಸ ಇರತಕ್ಕಂಥ ಈ ಪಕ್ಷ ಕೇಂದ್ರ ಹಾಗೂ ರಾಜ್ಯಗಳಲ್ಲಿ ಅಧಿಕಾರವನ್ನು ಚಲಾಯಿಸಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಂದರ್ಭ ಬಂದಾಗ ಯಾವುದೇ ಪಕ್ಷದ ವಿಷಯಗಳನ್ನಾಗಲಿ ಆಡಳಿತ ವಿಷಯಗಳನ್ನಾಗಲಿ ನಿರ್ಧಾರ ಕೈಗೊಳ್ಳೋರು ಅಂತಿಮವಾಗಿ ಹೈಕಮಾಂಡ್. ಈ ಮಾತನ್ನು ಅನೇಕ ಬಾರಿ ಈಗಾಗಲೇ ಶ್ರೀಮಾನ್ ಸಿದ್ದರಾಮಯ್ಯನವರು, ಶ್ರೀಮಾನ್ ಡಿ.ಕೆ. ಶಿವಕುಮಾರ್ ಅವರು ಸಹಿತ ಹೇಳಿದ್ದಾರೆ. ಹಾಗಾಗಿ ಯಾವುದೇ ಕನ್ಫ್ಯೂಷನ್ ಇಲ್ಲ, ಯಾವುದೇ ಮಾತುಗಳಿಲ್ಲ. ಏನೇ ನಡೆದರೂ ಸಹಿತ ಅಂತಿಮವಾಗಿ ಹೈಕಮಾಂಡ್ ನೀಡಿರ್ತಕ್ಕಂಥ ನವೆಂಬರ್ನಲ್ಲಿ ಹೊಸ ಸಿಎಂ ಎಂಬ ಚರ್ಚೆಯನ್ನ ಸಚಿವ ಬೈರತಿ ಸುರೇಶ್ ತಳ್ಳಿ ಹಾಕಿದ್ರು. ಅದೆಲ್ಲ ಸುಳ್ಳು ಸುದ್ದಿ. ಈ ಬಗ್ಗೆ ಹೈಕಮಾಂಡ್ ಸಿಎಂ ಅಥವಾ ಡಿಸಿಎಂ ಏನಾದರೂ ಹೇಳಿದ್ದಾರಾ ಅಂತ ಪ್ರಶ್ನಿಸಿದ್ರು. ನವೆಂಬರ್ 21ರಂದು ಪ್ರಮಾಣ ವಚನ ಸ್ವೀಕರಿಸ್ತೀನಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರಾ ಅಂತ ಪತ್ರಕರ್ತರ ಪ್ರಶ್ನೆಗೆ ಸಚಿವ ಬೈರತಿ ಸುರೇಶ್ ಸಿಡಿಮಿಡಿಕೊಂಡ್ರು. ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು, ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಪ್ರತಿಕ್ರಿಯೆ ನೀಡಿದ್ರು. ಯಾರು ಹೇಳಿದ್ದು ನಿಮಗೆ? ನೀವೇ ಹುಟ್ಟಾಕಿರೋದಪ್ಪ. ನನ್ನ ಪ್ರಕಾರ ಪತ್ರಿಕಾ ನೀವೇನೇ ಹುಟ್ಟಾಕಿರೋದು. ಯಾರು ನಿಮ್ಗೆ ಹೇಳಿದ? ಮುಖ್ಯಮಂತ್ರಿಗಳು ಹೇಳಿದಾರಾ? ಉಪಮುಖ್ಯಮಂತ್ರಿಗಳು ಹೇಳಿದಾರಾ? ನಮ್ಮ ಹೈಕಮಾಂಡ್ ಹೇಳಿದ್ದೆ 21ನೇ ತಾರೀಕು ಏನೋ ಹೇಳಿದ್ರೆ ನಮ್ಮ ಡೇಟ್. ಯಾರು ಹೇಳಿದ್ದಾರೆ? ನೀವೇ ಹುಟ್ಟಾಕಿದ್ದೀರಾ. ನಿಮ್ಗೆ ಇಷ್ಟ ಬಂದಾಗ ನೀವು ಬರೀತೀರಾ, ನಾವೇನು ಮಾಡೋಕ್ಕೆ? ಯಾರು ಹೇಳಿದ್ದು ಹೇಳ್ರಿ, ಹೆಸರು ಹೇಳ್ಬೇಕಪ್ಪ. ಯಾರಾದರೂ ಜವಾಬ್ದಾರಿಯುತ ಸ್ಥಾನದಲ್ಲಿರೋದು ಖರ್ಗೆ ಸಾಹೇಬರು ಹೇಳಿದಾರಾ? ರಾಹುಲ್ ಗಾಂಧಿ ಸಾಹೇಬರು ಹೇಳಿದಾರಾ? ಕೆ.ಸಿ. ವೇಣುಗೋಪಾಲ್ ಹೇಳಿದಾರಾ? ಅಥವಾ ಡಿ.ಕೆ. ಶಿವಕುಮಾರ್ ಹೇಳಿದಾರಾ ನಾನು 21ಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದೀನಿ ಅಂತ? ಎಲ್ಲಿದೆ? ಇದೆಲ್ಲ ನೀವು ಹುಟ್ಟಾಕಿರೋದು. ಮೈಸೂರಿನಲ್ಲಿ ಅರಸು ಪ್ರತಿಮೆ ಉದ್ಘಾಟನೆ ಮಾಡೋದಕ್ಕೆ ಭಾರಿ ಹೈಡ್ರಾಮವೇ ನಡೆಯಿತು. ನೂತನ ಡಿಸಿ ಕಚೇರಿ ಬಳಿ ಸ್ವತಃ ಪ್ರತಿಮೆ ಉದ್ಘಾಟನೆಗೆ ಬಿಜೆಪಿ ನಾಯಕರು ಮುಂದಾಗಿದ್ರು. ಮೈಸೂರಿನಲ್ಲಿ ಬಿಜೆಪಿ ನಾಯಕರು ಹಾಗೂ ಪೊಲೀಸರ ನಡುವೆ ವಾಗ್ವಾದ ನಡೆಯಿತು. ಪ್ರತಿಮೆ ಸಂಪೂರ್ಣವಾಗಿದ್ರೂ ಉದ್ಘಾಟನೆ ಯಾಕೆ ಮಾಡಿಲ್ಲ ಅಂತ ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ಈ ಹಿಂದೆ ಪ್ರತಿಮೆ ಉದ್ಘಾಟನೆಗೆ ನವೆಂಬರ್ 1ರವರೆಗೂ ಅಭಿಮಾನಿಗಳು ಡೆಡ್ಲೈನ್ ನೀಡಿದ್ರು. ಅಭಿಮಾನಿಗಳ ಗಡುವಿಗೆ ಮೈಸೂರು ಜಿಲ್ಲಾಡಳಿತ ಕ್ಯಾರೆ ಎಂದಿಲ್ಲ. ಹೀಗಾಗಿ ನಾವೇ ಪ್ರತಿಮೆ ಉದ್ಘಾಟಿಸ್ತೀವಿ ಅಂತ ಬಿಜೆಪಿ ನಾಯಕರು ಮುಂದಾಗಿದ್ರು. ಜಿಲ್ಲಾಧಿಕಾರಿ ಕಚೇರಿ ಹೊರಭಾಗದಲ್ಲೇ ಅಭಿಮಾನಿಗಳನ್ನ ಪೊಲೀಸರು ತಡೆದ್ರು. ಸರ್ಕಾರದ ವಿರುದ್ಧ ಆಕ್ರೋಶ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಅಪರ ಜಿಲ್ಲಾಧಿಕಾರಿಗೆ ಅಭಿಮಾನಿಗಳು ಮನವಿ ಮಾಡಿದ್ರು. ಶೀಘ್ರವಾಗಿ ಪ್ರತಿಮೆಯನ್ನ ಉದ್ಘಾಟನೆ ಮಾಡಬೇಕು ಅನ್ನುವಂತಕ್ಕೆ ಸಂಬಂಧಪಟ್ಟಂತೆ ಸಭೆ ನಡೆಸುವುದಾಗಿ ಜಿಲ್ಲಾಧಿಕಾರಿ ಭರವಸೆ ನೀಡಿದ್ರು. ಜಿಲ್ಲಾಧಿಕಾರಿಗಳ ಮುಂಭಾಗ ಸ್ಥಾಪಿತವಾಗಿರ್ತಕ್ಕಂಥ ದೇವರಾಜ್ ಅರಸರ ಪ್ರತಿಮೆಯನ್ನು ಅನಾವರಣ ಮಾಡುವುದರಲ್ಲಿ ಅನಾಸಕ್ತಿ ತೋರಿಸ್ತಿರ್ತಕ್ಕಂಥ ಸರ್ಕಾರದ ವಿರುದ್ಧ ನಾವು ಘೋಷಣೆಗಳನ್ನು ಕೂಗಿ ಅವರ ಅಭಿಮಾನಿಗಳೇ ಅದನ್ನು ಅನಾವರಣ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ರೂಪಿಸಿ ನಾವೆಲ್ಲ ಕೂಡ ಬಂದಿದ್ದೀವಿ. ದೇವರಾಜ ಅರಸರ ಬಗ್ಗೆ ಸರ್ಕಾರದ ಹೃದಯ ಅನಾವರಣಗೊಳ್ಳುತ್ತಿಲ್ಲ. ಏಕೆ? ದೇವರಾಜ ಅರಸ್ ಒಬ್ಬ ಹಿಂದುಳಿದ ವರ್ಗದ ಸರ್ವರ ನಾಯಕನಾಗಿದ್ದಂಥವ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.